ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಆಗಸ್ಟ್ 21ನೇ ತಾರೀಕು ಗುರುವಾರದಂದು ಗುರುಪುಷ್ಯಾಮೃತ ಯೋಗ ಬಂದಿದೆ. ಈ ಯೋಗದ ಮಹತ್ವವೇನು, ಹಾಗೇನೆ ಅತ್ಯಂತ ಶುಭವಾಗಿರುವಂತಹ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು, ಹಾಗೇನೆ ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಿದರೆ ದುಪ್ಪಟ್ಟಾಗುತ್ತದೆ, ಜೊತೆಗೆ ಚಿನ್ನ ಹಾಗೂ ಬೆಳ್ಳಿ ಖರೀದಿಯನ್ನು, ಇತರೆ ವಸ್ತುಗಳ ಖರೀದಿಯನ್ನು ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಆಕಾಶಮಂಡಲದಲ್ಲಿ ಒಟ್ಟು 27 ನಕ್ಷತ್ರಗಳಿರುತ್ತವೆ. ಅವುಗಳಲ್ಲಿ ಪುಷ್ಯ ನಕ್ಷತ್ರವು ಅತ್ಯಂತ ಶುಭವಾದದ್ದು. ಶನಿದೇವರು ಈ ಪುಷ್ಯ ನಕ್ಷತ್ರದ ಅಧಿಪತಿಯಾಗಿರುತ್ತಾರೆ. ಈ ಪುಷ್ಯ ನಕ್ಷತ್ರವು ಗುರುವಾರ ಬಂದರೆ ಅದು ಗುರುಪುಷ್ಯ ಯೋಗವಾಗಿರುತ್ತದೆ. ಹಾಗೆಯೇ ಭಾನುವಾರ ಬಂದರೆ ರವಿ ಪುಷ್ಯ ಯೋಗವಾಗಿರುತ್ತದೆ. ಆಗಸ್ಟ್ 21ನೇ ತಾರೀಕು ಗುರುವಾರದಂದು ಪುಷ್ಯ ನಕ್ಷತ್ರವು ಸಂಭವಿಸುತ್ತಾ ಇದೆ. ಹಾಗಾಗಿ ಅದು ಗುರುಪುಷ್ಯಾಮೃತ ಯೋಗವಾಗಿರುತ್ತದೆ. ಈ ಪುಷ್ಯ ನಕ್ಷತ್ರವು ಎಷ್ಟು ಶುಭವಾಗಿದೆ ಎಂದರೆ, ಮದುವೆಯನ್ನ ಬಿಟ್ಟು ಇನ್ನುಳಿದ ಎಲ್ಲ ಶುಭ ಕೆಲಸಗಳನ್ನು ಕೂಡ ಯಾವುದೇ ಪಂಚಾಂಗವನ್ನು ನೋಡದೆ ಮಾಡಬಹುದು ಅಂತೆ. ಈ ಗುರುಪುಷ್ಯಾಮೃತ ಯೋಗದ ಸಮಯದಲ್ಲಿ ಮಾಡಿದ ಶುಭ ಕೆಲಸಗಳೇ ಆಗಿರ್ಬೋದು, ಏನೇ ಒಂದು ಖರೀದಿ ಮಾಡಿದರೂ ಕೂಡ ಅದರ ಫಲಗಳು ದುಪ್ಪಟ್ಟಾಗಿರುತ್ತವೆ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತದಂತೆ. ಈ ಯೋಗದಲ್ಲಿ ಏನೇ ವಸ್ತುಗಳನ್ನು ಖರೀದಿ ಮಾಡಿದರೂ ಅದು ಅಕ್ಷಯವಾಗಿ ಉಳಿಯುತ್ತದೆ ಅಂತೆ, ಅಂದರೆ ದುಪ್ಪಟ್ಟಾಗುತ್ತದಂತೆ. ಯಾವೆಲ್ಲ ಕೆಲಸಗಳನ್ನು ಈ ಗುರುಪುಷ್ಯಾಮೃತ ಯೋಗದಲ್ಲಿ ಮಾಡಬಹುದು ಅನ್ನೋದನ್ನ ಈಗ ತಿಳಿಯೋಣ. ಈ ಗುರುಪುಷ್ಯ ಯೋಗದಲ್ಲಿ ವಾಹನಗಳನ್ನು ಖರೀದಿ ಮಾಡುವುದು ಅತ್ಯಂತ ಶುಭವಾದದ್ದು. ಹಾಗೇನೆ ಭೂಮಿ ಖರೀದಿ ಕೂಡ ಶುಭವಾಗಿರುತ್ತದೆ. ಹಾಗೇನೆ ಹೊಸ ಕೆಲಸಗಳನ್ನು, ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆಗಸ್ಟ್ 21 ಬಂದಿರುವಂತಹ ಗುರುಪುಷ್ಯಾಮೃತ ಯೋಗದಲ್ಲಿ ಮಾಡಿ, ಖಂಡಿತವಾಗಿಯೂ ಕೂಡ ಅದರ ಫಲಗಳು ಶುಭವಾಗಿರುತ್ತವೆ. ಹಾಗೇನೆ ಚಿನ್ನ ಮತ್ತು ಬೆಳ್ಳಿ ಖರೀದಿಗೂ ಕೂಡ ಅತ್ಯಂತ ಶುಭವಾದ ದಿನ ಅಂತಲೇ ಹೇಳ್ಬೋದು. ನಾಳೆ ಬಂದಿರುವ ಗುರುಪುಷ್ಯಾಮೃತ ಯೋಗದಲ್ಲಿ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿ ಮನೆಗೆ ತಂದರೆ ಅದು ಶಾಶ್ವತವಾಗಿರುತ್ತದಂತೆ. ಹಾಗೆಯೇ ಅಕ್ಷಯವಾಗಿ ನಮ್ಮಲ್ಲಿಯೇ ಉಳಿಯುತ್ತದಂತೆ. ಇನ್ನು ಚಿನ್ನ ಬೆಳ್ಳಿ ಆಗದಿದ್ದರೆ ಪೂಜೆಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಸಹ ಖರೀದಿ ಮಾಡಬಹುದು. ಅಂದರೆ ಅರಿಶಿನ ಕುಂಕುಮ ಆಗಿರ್ಬೋದು, ಹಾಗೆಯೇ ಅರಿಶಿನದ ಕೊಂಬು, ದೀಪಗಳು, ಹೀಗೆ ಪೂಜೆಗೆ ಸಂಬಂಧಿಸಿದ ಬಳೆಗಳು, ಹೀಗೆ ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿ ಮಾಡಬಹುದು. ಜೊತೆಗೆ ಬಟ್ಟೆಗಳನ್ನು ಸಹ ಖರೀದಿ ಮಾಡಬಹುದು. ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳಬೇಕು ಅಂದಿದ್ರೆ, ಹಾಗೆಯೇ ಹೊಸ ಸೀರೆಗಳನ್ನು ಖರೀದಿ ಮಾಡಬೇಕು ಅಂದಿದ್ರೆ, ಹಾಗೆಯೇ ಮಾಂಗಲ್ಯವನ್ನು ಖರೀದಿ ಮಾಡಬೇಕು ಅಂತ ಇದ್ರೂ ಕೂಡ ನಾಳೆ ಬಂದಿರುವಂಥ ಗುರುಪುಷ್ಯಾಮೃತ ಯೋಗದಲ್ಲಿ ಖರೀದಿ ಮಾಡಿದರೆ ತುಂಬಾನೇ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀವಿ. ಇನ್ನು ಈ ಯೋಗದಲ್ಲಿ ಇದೇ ವಸ್ತು ಅಂತಲ್ಲ, ಯಾವುದೇ ಮಂಗಳಕರವಾದ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅದರ ಫಲಗಳು ಅತ್ಯಂತ ಹೆಚ್ಚಾಗಿರುತ್ತವೆ. ಆಗಸ್ಟ್ 21ನೇ ತಾರೀಕು ಗುರುವಾರದಂದು ಈ ಶುಭವಾಗಿರುವಂತಹ ಗುರುಪುಷ್ಯಾಮೃತ ಯೋಗ ಯಾವ ಸಮಯದಲ್ಲಿ ಇರುತ್ತದೆ, ಹಾಗೆಯೇ ಯಾವ ಒಂದು ಶುಭ ಸಮಯದಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಖರೀದಿಯನ್ನು ಮತ್ತು ಇತರೆ ವಸ್ತುಗಳ ಖರೀದಿಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಆಗಸ್ಟ್ 21ನೇ ತಾರೀಕು ಗುರುವಾರದಂದು ಬೆಳಗ್ಗೆ ಸೂರ್ಯೋದಯದ ಸಮಯ ಬಂದು 5:53 ಸೂರ್ಯನ ಉದಯವಾಗುತ್ತೆ. ಇನ್ನು ಸೂರ್ಯಾಸ್ತದ ಸಮಯ ಸಂಜೆ 6:54 ಸೂರ್ಯಾಸ್ತವಾಗುತ್ತದೆ. ಹಾಗೆಯೇ ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯ ಬಂದು ಬೆಳಗ್ಗೆ 4:26 5:10 ಕೂಡ ಬ್ರಾಹ್ಮಿ ಮುಹೂರ್ತವಿರುತ್ತದೆ. ಇನ್ನು ಈ ಶುಭವಾದ ಗುರುಪುಷ್ಯಾಮೃತದ ಯೋಗದ ಸಮಯ ಬಂದು ಆಗಸ್ಟ್ 21ನೇ ತಾರೀಕು ಗುರುವಾರ ಬೆಳಗಿನ ಜಾವ 5:53 ಇನ್ನು ರಾತ್ರಿ 12:08 ಕೂಡ ಈ ಗುರುಪುಷ್ಯಾಮೃತ ಯೋಗವಿರುತ್ತದೆ. ಅಂದರೆ ಬೆಳಗ್ಗೆ ಸೂರ್ಯೋದಯದ ಸಮಯದಿಂದ ಹಿಡಿದು ರಾತ್ರಿ 12:08 ಕೂಡ ಈ ಒಂದು ಶುಭವಾದ ಗುರುಪುಷ್ಯಾಮೃತ ಯೋಗ ಇರುತ್ತದೆ. ಈ ಆಗಸ್ಟ್ 21 ಗುರುವಾರದಂದು ಆ ದಿನ ಪೂರ್ತಿಯಾಗಿ ಕೂಡ ಗುರುಪುಷ್ಯಾಮೃತ ಯೋಗವಿರುವುದರಿಂದ ನೀವು ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ಹೊರತುಪಡಿಸಿ ಇನ್ನುಳಿದ ಯಾವುದೇ ಸಮಯದಲ್ಲೂ ಕೂಡ ನೀವು ಮಂಗಳಕರವಾದ ವಸ್ತುಗಳನ್ನು ಖರೀದಿ ಮಾಡಬಹುದು. ಚಿನ್ನ ಅಥವಾ ಬೆಳ್ಳಿ, ಹಾಗೆಯೇ ಇತರ ಯಾವುದೇ ನಿಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಕೂಡ ಖರೀದಿ ಮಾಡ್ಬೋದು. ಹಾಗೆಯೇ ಒಂದು ಶುಭವಾದ ಕೆಲಸಗಳನ್ನು ಕೂಡ ಆ ಸಮಯದಲ್ಲಿ ಪ್ರಾರಂಭವನ್ನು ಮಾಡ್ಬೋದು. ರಾಹುಕಾಲ ಮತ್ತು ಯಮಗಂಡ ಕಾಲದಲ್ಲಿ ಮಾಡಬಾರ್ದು. ಆ ದಿನದ ರಾಹುಕಾಲದ ಸಮಯ ಬಂದು ಮಧ್ಯಾಹ್ನ 2:02 3:39 ಕೂಡ ರಾಹುಕಾಲವಿರುತ್ತದೆ. ಯಮಗಂಡ ಕಾಲದ ಸಮಯ ಬೆಳಗ್ಗೆ 6 ಗಂಟೆಯಿಂದ 7:31 ಕೂಡ ಯಮಗಂಡ ಕಾಲವಿರುತ್ತದೆ. ಈ ರಾಹುಕಾಲ ಮತ್ತು ಯಮಗಂಡ ಕಾಲದಲ್ಲಿ ಯಾವುದೇ ಒಂದು ವಸ್ತು ಹಾಗೆಯೇ ಚಿನ್ನ ಮತ್ತು ಬೆಳ್ಳಿಯನ್ನು ಕೂಡ ಖರೀದಿ ಮಾಡಬೇಡಿ. ಜೊತೆಗೆ ಯಾವುದೇ ಒಂದು ಶುಭ ಕೆಲಸಗಳನ್ನು ಪ್ರಾರಂಭ ಮಾಡಬೇಡಿ. ಈ ಎರಡೂ ಕಾಲಗಳನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ರಾತ್ರಿ 12:08 ಕೂಡ ಸಮಯವಿರುತ್ತದೆ. ಆ ಸಮಯದವರೆಗೂ ಕೂಡ ನೀವು ಇತರೆ ಶುಭ ಕೆಲಸಗಳನ್ನು ಪ್ರಾರಂಭ ಮಾಡಬಹುದು. ಈ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.